ಆತ್ಮೀಯ H16 ನ್ಯೂಸ್ ಇರ್ತದೆ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು ತಾವು ಅಂದ್ಕೊಂಡಂಗೆ ಹೇಳಿದಂಗೆ ಪ್ರಚಾರ ಮಾಡಿದಂಗೆ ತಾವು ಸ್ವಂತ ಪಕ್ಷವನ್ನು ಕಟ್ತಾರ ಅನ್ನೋ ಪ್ರಶ್ನೆ ಜೋರ್ದಾರ ಇದ್ದದ. ಯಾಕೆಂತಂದ್ರೆ ನಿರುದ್ಯೋಗದ ಬಗ್ಗೆ ಈಗಾಗಲೇ ಪಾದಯಾತ್ರೆ ಮಾಡಲು ಮಾತನಾಡಿರುವಂಥ ನಮ್ಮ ಯತ್ನಾಳರು ವಿಶೇಷವಾಗಿ ಹಿಂದುತ್ವ ಪ್ಲಸ್ ನಿರುದ್ಯೋಗ ಇವೆರಡನ್ನು ತೆಗೆದುಕೊಂಡ ಜೊತೆಗೆ ಒಂದು ಪಕ್ಷ ಕಟ್ಟಿಕೊಂಡು ಸ್ವಂತ ಪಕ್ಷ ಮಾಡ್ಕೋಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಜವಾಗಿಯೂ ಮಾಡ್ತಾರಾ, ಇದನ್ನು ಅಸ್ತಿತ್ವಕ್ಕೆ ತರ್ತಾರ ಅನ್ನುವಂಥದ್ದು ಅದು ಬೇರೆ ಮಾತು. ಆದರೂ ಅವರಲ್ಲಿ ಒಂದೇನೋ ಛಲ ಮೂಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಹಿಂದುತ್ವ ಮತ್ತು ನಿರುದ್ಯೋಗ ಮೋಸ್ಟ್ಲಿ ಇದು ಸ್ಫೋಟ ಆಗಬಹುದು ಅಂತೇಳಿ JCBಗೆ ಇದು ಅನುಕೂಲ ಆಗಬಹುದೇನೋ ಅನ್ನುವಂಥ ಮಾತುಗಳು. ಯಾಕಂದರೆ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ನಾವು ಮಾತಾಡಿದ್ವಿ ಅದನ್ನು. ಯತ್ನಾಳರು ವಿಶೇಷವಾಗಿ ನಿರುದ್ಯೋಗದ ಬಗ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಬರೀ ಪಾದಯಾತ್ರೆ ಅಲ್ಲ, ಅದನ್ನು ಮೂಮೆಂಟ್ ಮಾಡಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಮೋದಿಜಿಯವ್ರ ಮೇಲೆ ಒತ್ತಡ ಯಾಕೆ ತರ್ತಾ ಇಲ್ಲ ಅನ್ನುವಂಥ ಮಾತನ್ನು. ಯಾಕಂದರೆ ಇವತ್ತು ಕಟ್ಟುತ್ತಿರುವಂಥ ಅವ್ರ JCB ಪಕ್ಷ ವಿಶೇಷವಾಗಿ ಹಿಂದುತ್ವ ನೆಲೆಗಟ್ಟಲಿದ್ದಂಥದ್ದನ್ನು ವಿಶೇಷವಾಗಿ ಅದು ಇವತ್ತು BJP ವಿಚಾರ ಮಾಡ್ತಾ ಇದೆ ಅಂತ ಅನ್ನಿಸ್ತದೆ ಅವ್ರ ಮೇಲೆ. ಯಾಕಂದರೆ ಅವ್ರಿಗೆ ಮಾತನಾಡುವ ಪ್ರಚಾರ ಮಾಡುವ ಅವಕಾಶವನ್ನು ಬಾಗಲಕೋಟೆಯಲ್ಲಿ ಮಾಡಿಕೊಟ್ಟಿತ್ತು ಅನ್ನೋದು ನಾವು ಗಮನಿಸಬೇಕಾಗಿದ್ದಿಲ್ಲ. ಹೀಗಾಗಿ BJPಗೂ ಅವ್ರನ್ನ ಒಳಗೆ ತೊಳ್ಬೇಕಂತದ. ಬಟ್ ಯಾವ ರೀತಿ ತೊಳ್ಬೇಕು